ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ರಾಬಿನ್ ಉತ್ತಪ್ಪ. ನಾನು ನಿಮ್ಮ ಕನ್ನಡ ವಾಯ್ಸ್ ಈ ಟಾಟಾ IPL 2025ನಲ್ಲಿ ಬರೀ ಜಿಯೋ ಸ್ಟಾರ್ ಮತ್ತು ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕಲ್ಲಿ. ನನ್ನ ಪ್ರಕಾರ ನಾನು ಆ್ಯಕ್ಚುಲಿ 3 ಭಾಷೆನಲ್ಲಿ ಮಾಡ್ತಾಯಿದ್ದೀನಿ ಇವಾಗ. ಇಂಗ್ಲೀಷು, ಕನ್ನಡ ಮತ್ತು ಹಿಂದಿನಲ್ಲೂ ಮಾತಾಡ್ತಾ ಇದ್ದೀನಿ, ಬ್ರಾಡ್ಕಾಸ್ಟ್ ಮಾಡ್ತಾಯಿದ್ದೀನಿ. ನನಗೆ ಒಂದೊಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಹೋಗೋಕ್ಕೆ ಸ್ವಲ್ಪ ಸಮಯ ಆಗುತ್ತೆ, ಸ್ವಲ್ಪ ಟೈಮ್ ಆಗುತ್ತೆ. ಆದರೆ ಇಂಗ್ಲೀಷ್ ಮತ್ತು ಕನ್ನಡ ನಂಗೆ ತುಂಬ ಸುಲಭ ಅನಿಸುತ್ತೆ. ಇಂಗ್ಲೀಷಿಂದ ಕನ್ನಡದಿಂದ ಹಿಂದಿಗೆ ಹೋಗ್ತಿರುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ, ಯಾಕಂದರೆ ಯೋಚನೆ ಮಾಡೋದು, ತಿಳ್ಕೊಳ್ಳೋದು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ. ಸೊ ನನ್ನ ಪ್ರಕಾರ ನಾನು ತುಂಬ ಎಂಜಾಯ್ ಮಾಡ್ತೀನಿ, ತುಂಬ ಕನೆಕ್ಟು ಆಗುತ್ತೆ ನಮ್ಮ ರೀಜ್ನಲ್ ಫ್ಯಾನ್ಸ್ ಜೊತೆ. ಒಂದು ಒಳ್ಳೆ ರೀತಿ ಇದು ಕನೆಕ್ಟ್ ಮಾಡೋಕ್ಕೆ ನಮ್ಮ ರೀಜ್ನಲ್ ಫ್ಯಾನ್ಸ್ ಜೊತೆ, ನಮ್ಮ ಕನ್ನಡ ಫ್ಯಾನ್ಸ್ ಜೊತೆ ನಾನು ತುಂಬ ಜಾಸ್ತಿ ಎಂಜಾಯ್ ಮಾಡ್ತೀನಿ. ಸೊ ಕಷ್ಟ ಏನಂದರೆ ಇಂಗ್ಲೀಷ್ ಸ್ಟುಡಿಯೋ ಮತ್ತು ಕನ್ನಡ ಸ್ಟುಡಿಯೋ ಬೇರೆ ಬೇರೆ ಬಿಲ್ಡಿಂಗ್ಸಲ್ಲಿದೆ. ಸೊ ಇಂಗ್ಲೀಷು ಹಿಂದಿ ಒಂದೇ ಸ್ಟುಡಿಯೋಲಿದೆ, ಕನ್ನಡ ಇನ್ನೊಂದು ಸ್ಟುಡಿಯೋನಲ್ಲಿದೆ. ಸೊ ಅದರಿಂದ ಸ್ವಲ್ಪ ಚಾನ್ಸಸ್ ಸಿಗೋದು ನನಗೆ ಬ್ರಾಡ್ಕಾಸ್ಟ್ ಮಾಡೋಕ್ಕೆ ಕನ್ನಡನಲ್ಲಿ ಸ್ಟುಡಿಯೋನಲ್ಲಿ ಇದ್ದಾಗ. ಆದರೆ ಗ್ರೌಂಡಲ್ಲಿದ್ದಾಗ ಇಂಗ್ಲೀಷು ಕನ್ನಡ ಇಬ್ರಿಗೂ ಯೂಸ್ ಮಾಡ್ತಾರೆ. ಸೊ ಆವಾಗ ನಾನು ತುಂಬ ಜಾಸ್ತಿ ಎಂಜಾಯ್ ಮಾಡ್ತೀನಿ. ನನಗೆ ಕನ್ನಡದಲ್ಲಿ ಮಾತಾಡ್ತಿರುವಾಗ, ಕನ್ನಡದಲ್ಲಿ ಕಾಮೆಂಟ್ರಿ ಮಾಡ್ತಿರುವಾಗ, ಬ್ರಾಡ್ಕಾಸ್ಟ್ ಮಾಡ್ತಿರುವಾಗ ನನಗೆ ಎಷ್ಟೊಂದು ಪ್ರೀತಿ ಸಿಗುತ್ತೆ ನಮ್ಮ ಜನರಿಂದ. ಸೊ ಅದು ನನಗೆ ತುಂಬ ನಾನು ಮೆಚ್ಕೋತೀನಿ, ನಾನು ತುಂಬ ಇಷ್ಟಪಡ್ತೀನಿ. ನಮ್ಮವರು ನಮ್ಮ ಜೊತೆ ಕನ್ನಡದಲ್ಲಿ ವೀಡಿಯೋಸ್ ಮಾಡಿ, ಕನ್ನಡದಲ್ಲಿ ಮಾತಾಡಿ ಅಂತ ಹೇಳ್ತಿರುವಾಗ ತುಂಬ ಖುಷಿ ಆಗುತ್ತೆ. ಮತ್ತು ನನಗೂ ಒಂದು ಚಾನ್ಸ್ ಸಿಗುತ್ತೆ ನನ್ನ ಕನ್ನಡದಲ್ಲಿ ಮಾತಾಡೋಕ್ಕೆ. ನನಗೆ ಅಪರೂಪ ಈ ನಡುವೆ ಕನ್ನಡದಲ್ಲಿ ಮಾತಾಡೋದು. ಬರೀ ಮನೆಯಲ್ಲಿ ಮಾತಾಡ್ತೀನಿ ಮತ್ತು ನಾನು ಮನೆ ಆಚೆ ಇರ್ತೀನಿ ತುಂಬ ಸಮಯ. ಸೊ ನನಗೆ ಕನ್ನಡ ಕಾಮೆಂಟ್ರಿ ಮಾಡ್ತಿರುವಾಗ ನಾನು ತುಂಬ ಎಂಜಾಯ್ ಮಾಡ್ತೀನಿ. ಫ್ಯಾನ್ಸ್ ಜೊತೆ ಕನೆಕ್ಟ್ ಮಾಡೋಕ್ಕೆ ಒಂದು ರೀತಿ ಸಿಗುತ್ತೆ ನನಗೆ. ರೀಜ್ನಲ್ ಕಾಮೆಂಟ್ರಿನಲ್ಲಿ, ಕನ್ನಡ ಕಾಮೆಂಟ್ರಿನಲ್ಲಿ ಯಾವಾಗಲೂ ನನಗೆ ತುಂಬ ಮಜಾ ಬರುತ್ತೆ, ತುಂಬ ಎಂಜಾಯ್ ಮಾಡ್ತೀನಿ. ಯಾಕಂದರೆ ನಮ್ಮ ಹುಡುಗರ ಜೊತೆ, ಯಾರ ಜೊತೆ ನಾನು ಮತ್ತು ಯಾರ ಜೊತೆ ನಾನು ಆಡಿ ಬೆಳೆದಿದ್ದೀನೋ ಅವ್ರ ಜೊತೆ ನನಗೆ ಕ್ರಿಕೆಟ್ ಬಗ್ಗೆ ಮಾತಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಮತ್ತು ನನ್ನ ಸೀನಿಯರ್ ಜೊತೆ ಕ್ರಿಕೆಟ್ ಬಗ್ಗೆ ಮಾತಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಅದು ತುಂಬ ಎಂಜಾಯ್ ಮಾಡ್ತೀನಿ, ತುಂಬ ಮಜವಾಗಿರುತ್ತೆ ಆ್ಯಕ್ಚುಲಿ. ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಕ್ಕೆ, ನನ್ನ ಪಾಯಿಂಟ್ ಆಫ್ ವ್ಯೂ ಶೇರ್ ಮಾಡೋಕ್ಕೆ, ಅವ್ರ ಪಾಯಿಂಟ್ ಆಫ್ ವ್ಯೂ ಶೇರ್ ಮಾಡೋಕ್ಕೆ. ಮತ್ತು ಒಟ್ಟಿಗೆ ಇದ್ದಾಗ ನಾವು ನಮ್ಮ ಕತೆಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ನಾವು ಚಿಕ್ಕದಿದ್ದಾಗ ಹೆಂಗಿತ್ತು, ಏನು ಮಾಡಿದ್ವಿ, ಸೀನಿಯರ್ಸ್ ಹೆಂಗೆ ಟ್ರೀಟ್ ಮಾಡಿದ್ರು, ನಾವು ಹೆಂಗೆ ಟ್ರೀಟ್ ಮಾಡಿದ್ವಿ, ಎಷ್ಟು ಭಯ ಇತ್ತು, ತುಂಬ ಮಜಾ ಬರುತ್ತೆ. ಸೊ ನನಗೆ ವೈರಲ್ ಮೂಮೆಂಟ್ ಏನಂದರೆ ಆ್ಯಕ್ಚುಲಿ ಈ ಸೀಸನ್ನೇ ನಾನು RCB ಬಗ್ಗೆ ಮಾತಾಡ್ತಿರುವಾಗ ವೈರಲ್ ಮೂಮೆಂಟ್ ಏನಾಯ್ತು ಅಂದರೆ, ನನಗೆ RCB ಬಗ್ಗೆ ಮತ್ತು ಸಪೋರ್ಟ್ ಮಾಡಿಬಿಟ್ಟು ಮಾತಾಡ್ತಿರುವಾಗ ತುಂಬ ನಮಗೆ ಜನ ಬೈತಾ ಇದ್ರು. ಯಾಕಂದರೆ ಏನಕ್ಕಪ್ಪ ನೀನು RCB ಬಗ್ಗೆ ಮಾತಾಡ್ತೀಯಾ, ನೀನು CSK ಅವನಲ್ವಾ, ಅಲ್ಲಿ ಹೋಗಿ ಆಡು, ಅವ್ರಿಗೋಸ್ಕರ ಮಾತಾಡು ಅಂತ. ನಾನು ಆ್ಯಕ್ಚುಲಿ ಬ್ರಾಡ್ಕಾಸ್ಟ್ ಮಾಡ್ತಿರುವಾಗ ನಾನು ಯಾವಾಗಲೂ ಎಂಜಾಯ್ ಮಾಡ್ತೀನಿ ಆ ಟೀಮ್ ಬಗ್ಗೆ ಮಾತಾಡೋಕ್ಕೆ. ಲಾಯಲ್ಟಿ ಅಂತ ಯಾವಾಗಲೂ ಇದ್ದೇ ಇರುತ್ತೆ ಒಂದು ಟೀಮ್ಗೋಸ್ಕರ. ಯಾವ ಟೀಮ್ಗೋಸ್ಕರ ನೀವು ಆಡಿದೀವೋ ಅಂತ. ನನಗೂ RCB ಜೊತೆ ತುಂಬ ಆಡೋಕ್ಕೆ ಆಸೆ ಇತ್ತು. ನಿಮಗೆ ಗೊತ್ತು ಇವಾಗ ರಾಹುಲ್ಗೆ ಹೆಂಗೆ ಅನಿಸ್ತು ಅಂತ. ನಾವು ಗೆರೆ ಮಾಡಿಸ್ಕೊಂಡು ಹೇಳ್ದೆ ಇದು ನನ್ನ ಗ್ರೌಂಡ್ ಅಂತ. ಸೊ ಆ ಒಂದು ಸಣ್ಣ ಬೇಜಾರು ಯಾವಾಗಲೂ ಇರುತ್ತೆ, ನಮ್ಮ ಸಿಟಿಗೋಸ್ಕರ, ನಮ್ಮ ಜನಕ್ಕೋಸ್ಕರ ನಮಗೆ ಆಡೋಕ್ಕೆ ಚಾನ್ಸ್ ಸಿಗಲಿಲ್ಲ ಅಂತ. ಸೊ ಆ ಬೇಜಾರು ಒಂದೊಂದ್ಸರಿ ಆಚೆ ಬರುತ್ತೆ. ಅದು ಬಿಟ್ಟು ನಾನು ಯಾವಾಗಲೂ ಎಂಜಾಯ್ ಮಾಡಿದ್ದೀನಿ. ಯಾವಾಗಲೂ RCB ಸಕ್ಸಸ್ ತುಂಬ ಎಂಜಾಯ್ ಮಾಡಿದ್ದೀನಿ. ಮತ್ತು ಫೇಲಿಯರ್ಸ್ ಕೂಡ ನನಗೆ ಆದಾಗ ನನಗೆ ತುಂಬ ಫ್ರಸ್ಟ್ರೇಟು ಆಗುತ್ತೆ. ಯಾಕಂದರೆ ನಮ್ಮ ಸಿಟಿ ಅಲ್ವಾ. ಸೊ ನನಗೆ ಐ ಥಿಂಕ್ ಈ ಸೀಸನಲ್ಲಿ ನಾನು ತುಂಬ ಆಸೆ ಪಟ್ಟಿದ್ದು ಇಬ್ಬರು ಪ್ಲೇಯರ್ಸು RCBಗೋಸ್ಕರ ಇದ್ದಿದ್ದು ಭುವನೇಶ್ವರ್ ಕುಮಾರು ಮತ್ತು ನುವಾನ್ ತುಸಾರ. ಆ ಇಬ್ಬರು ಪ್ಲೇಯರ್ ಬಂದರು ಟೀಮ್ ಒಳಗೆ. ಸೊ ನನಗೆ ಈ ಸೀಸನಲ್ಲಿ ತುಂಬ ಐ ಥಿಂಕ್ ಮೈ ಫೇವ್ರೆಟ್ ಮೂಮೆಂಟ್ ಆಫ್ ಆಕ್ಷನ್ಸ್ನಲ್ಲಿ ಆಗಿದ್ದು ವಾಸ್ ದ್ಯಾಟ್ ಪೀರಿಯಡ್ ವೆನ್ RCB ಗಾಟ್ ಭುವನೇಶ್ವರ್ ಕುಮಾರ್ ಆ್ಯಂಡ್ ನುವಾನ್ ತುಸಾರ.